ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಯಾವುದೇ ಪರಿಹಾರಗಳು ಕೆಲಸ ಮಾಡ್ತಾ ಇಲ್ಲ ಸರ್. ಯಾವುದೋ ದೇವಸ್ಥಾನಕ್ಕೆ ಹೋಗೋಕೆ ಹೇಳಿದ್ರು, ದೇವಸ್ಥಾನಕ್ಕೆ ಹೋಗಿ ಬಂದೆ. ಯಾವುದೋ ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನ ಮಾಡಕ್ ಹೇಳಿದ್ರು, ಅದನ್ನ ಮಾಡಿದೆ. ವ್ರತ ಇತ್ಯಾದಿಗಳನ್ನ ಮಾಡಕ್ ಹೇಳಿದ್ರು, ಅದನ್ನ ಮಾಡಿದೆ. ನಾನು ಹೋಗ್ದಿರೋ ದೇವಸ್ಥಾನಗಳಿಲ್ಲ, ನೋಡ್ದಿರೋ ಜ್ಯೋತಿಷಿಗಳಿಲ್ಲ ಅನ್ನುವಂಥದ್ದೆಲ್ಲ ತುಂಬಾ ಜನರ ಬಾಯಿನಲ್ಲಿ ಬರುವಂತ ವಿಚಾರ ಆಗಿದೆ. ಇದಕ್ಕೆ ಹಲವಾರು ಕಾರಣಗಳಿರಬಹುದು. ಆಯ್ತಾ, ನಾನು ಇಂಥದ್ದೇ ಕಾರಣ ಅಥವಾ ಇವ್ರು ಸರಿ ಇಲ್ಲ ಅದೆಲ್ಲ ನಮ್ಮ ಮಾತಿರುತ್ತೆ. ಇಲ್ಲಿ ಪರಿಹಾರ ಇತ್ಯಾದಿಗಳನ್ನ ಕೊಡೋದಕ್ಕೆ ಮಾತ್ರನೇ ನಾವು ಕೂತಿರ್ತೀವಿ ಅಲ್ವಾ. ಸೊ ನಿಮಗೆ ಪರಿಹಾರ ಬೇಕಾಗಿದೆ ಸರ್. ಎಲ್ಲೂ ಹೋಗು ಸಮಸ್ಯೆ ಸರಿಯಾಗಿಲ್ಲ. ಅದು ನನ್ನ ಉದ್ಯೋಗದ ಸಮಸ್ಯೆ ಇರ್ಬೋದು, ಸಂಪಾದನೆ ಸಮಸ್ಯೆ ಇರ್ಬೋದು, ದಾಂಪತ್ಯದ ಸಮಸ್ಯೆ ಇರ್ಬೋದು, ವಿವಾಹ ಆಗದೆ ಇರ್ಬೋದು, ರೋಗ ಬಾಧೆ ಇರ್ಬೋದು, ಗೊತ್ತಿಲ್ಲ. ಇದಕ್ಕೆ ಅಂತ ನಾನು ಪರಿಹಾರ ಮಾಡ್ತಾ ಇದ್ದೀನಿ, ಈ ಕೆಲಸನೇ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಸೊ ಇದಕ್ಕಾಗಿ ಒಂದು ಪರಿಹಾರವನ್ನ ಕೊಡ್ಬೋದಾದ್ರೆ ಖಂಡಿತವಾಗ್ಲೂ ಕೊಡ್ಬೋದು. ಆದ್ರೆ ಈ ಸಮಸ್ಯೆ ಇದ್ದವರು ನಾನು ಹೇಳುವಂತ ಒಂದು ದೇವಸ್ಥಾನವನ್ನ ನಿಮ್ಮ ಸರೌಂಡಿಂಗ್, ನಿಮ್ಮ ಹತ್ರದಲ್ಲಿ ತಾವು ಹುಡ್ಕೋಬೇಕಾಗುತ್ತೆ. ಗಣಪತಿ ದೇವಸ್ಥಾನದಲ್ಲಿ ದುರ್ಗಾದೇವಿ ಇರಬೇಕು, ದುರ್ಗಾದೇವಿ ದೇವಸ್ಥಾನದಲ್ಲಿ ಗಣಪತಿ ಇರಬೇಕು. ಎರಡರಲ್ಲಿ ಯಾವ್ದಾರು ಒಂದು ನೋಡಿ. ಅರ್ಥ ಆಯ್ತಾ? ಗಣಪತಿ ದೇವಸ್ಥಾನದಲ್ಲಿ ತಾಯಿ ದುರ್ಗೆ ಇರಬೇಕು. ಇಲ್ಲ ಸರ್ ಆತರ ಬರಲ್ಲ, ಹೌದಾ? ದುರ್ಗಾದೇವಿ ದೇವಸ್ಥಾನದಲ್ಲಿ ಗಣಪತಿ ಇದ್ದಾರಾ? ಸಾಕು. ಅಂತ ದೇವಸ್ಥಾನಕ್ಕೆ ತಾವು ಹೋಗಿ ಸಾಧ್ಯವಾದರೆ ಗಣಪತಿಗೆ ಬಂದು 21 ಪ್ರದಕ್ಷಿಣೆಯನ್ನ ಮಾಡಿ. ಸರ್ ಇಲ್ಲ ಸರ್ ಪ್ರದಕ್ಷಿಣೆ ಮಾಡೋ ತರ ಎಲ್ಲ ಇಟ್ಟಿಲ್ಲ, ಪರವಾಗಿಲ್ಲ. ಗಣಪತಿಯ ಸಮಕ್ಷಮದಲ್ಲಿ ಕೂತ್ಕೊಂಡು ಓಂ ಗಂ ಗಣಪತಿಯೇ ನಮಃ ಅನ್ನುವಂತ ಮಂತ್ರವನ್ನ ಜಪ ಮಾಡಿ, ದುರ್ಗಾದೇವಿಯ ಸಮಕ್ಷಮದಲ್ಲಿ ಕೂತ್ಕೊಂಡು ಓಂ ದುಂ ದುರ್ಗಾಯೇ ನಮಃ. ಆಯ್ತಾ? ಇಲ್ಲಿ ಓಂ ಗಂ ಗಣಪತಿಯೇ ನಮಃ, ದುರ್ಗಾದೇವಿ ಸನ್ನಿಧಾನದಲ್ಲಿ ದುರ್ಗಾದೇವಿಯ ಮುಂದೆ ಕೂತ್ಕೊಂಡು ಓಂ ದುಂ ದುರ್ಗಾಯೇ ನಮಃ. ಯಾವ ದಿನ ಸರ್? ಬುಧವಾರದ ದಿನ ಬೆಳಿಗ್ಗೆ 10 ಗಂಟೆ ಒಳಗಾಗಿ ಈ ಪ್ರಯೋಗ ಮಾಡ್ಬೇಕು. ಸರ್ ಮಧ್ಯ ಮೇಲೆ ಹೋಗ್ತೀನಿ, ನಾನು ಸಂಜೆ ಮೇಲೆ ಹೋಗ್ತೀನಿ, ರಾತ್ರಿ ಮೇಲೆ ಹೋಗ್ತೀನಿ, ನಂಗೆ ಬೇರೆ ಸಮಯ ಸಿಗಲ್ಲ, ಇದು ಕೆಲಸ ಮಾಡಲ್ಲ ಸ್ನೇಹಿತರೆ. ಮಾಡೋದಕ್ಕೆ ಹೋಗ್ಬೇಡಿ, ಅದು ಆ ಸಮಯದಲ್ಲಿ ಬೇಡ ಇದು. ಆಯ್ತಾ? ಸೊ ಬೆಳಿಗ್ಗೆ ಮಾತ್ರ ಹೋಗಿ. ಅಂದ್ರೆ ಈ ಟೈಮಲ್ಲಿ ಹೋದ್ರೆ ಗಣಪತಿ ದೇವಸ್ಥಾನದಲ್ಲಿ ಕೆಲಸ ಆಗಲ್ವಾ, ದುರ್ಗಾದೇವಿ ದೇವಸ್ಥಾನದಲ್ಲಿ ಕೆಲಸ ಆಗಲ್ವಾ ಅಂದ್ರೆ ಆ ರೀತಿ ನಾನು ಹೇಳ್ತಾ ಇಲ್ಲ. ಈ ವಿಚಾರದಲ್ಲಿ ಮಾತ್ರ ನಾನು ಆ ರೀತಿ ಹೇಳ್ತಾ ಇದ್ದೀನಿ. ಸಾಧ್ಯವಾದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಗಣಪತಿಗೆ ಪ್ರದಕ್ಷಿಣೆ ಹಾಕೋ ರೀತಿ ಹೇಳಿದ್ರೆ ಇನ್ನೂ ಸೂಪರ್. 21 ಪ್ರದಕ್ಷಿಣೆ ಹಾಕಿ ಗಣಪತಿ ಮುಂದೆ ಕೂತ್ಕೊಂಡು, ಪಕ್ಕದಲ್ಲಿ ಕೂತ್ಕೊಂಡು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅನ್ನುವಂಥದ್ದನ್ನ ತಾವು ಪಠಿಸಬಹುದು. ಇಲ್ಲ ದುರ್ಗಾದೇವಿ ದೇವಸ್ಥಾನದಲ್ಲಿ ಹೋಗಿ ದುರ್ಗೆಗೆ 21 ಪ್ರದಕ್ಷಿಣೆ ಹಾಕಿ ದುರ್ಗಾದೇವಿ ಸಮಕ್ಷಮದಲ್ಲಿ ಕೂತ್ಕೊಂಡು ಓಂ ದುಂ ದುರ್ಗಾಯ ನಮಃ ಅಂತ ಹೇಳ್ಬೋದು. ಎರಡು ಒಂದೇ ಕಡೆ ಸಿಕ್ಬಿಡ್ತು ಸರ್, ಇದು ಸೂಪರ್ ಆಗಿ ಕೆಲಸ ಮಾಡುತ್ತೆ. ಪ್ರತಿ ಬುಧವಾರ ಈ ಒಂದು ಪುಟ್ಟ ಪರಿಹಾರವನ್ನ ನೀವು ಮಾಡ್ಕೊಂಡು ಬನ್ನಿ. ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ ಇದರಲ್ಲಿ ಖರ್ಚಿಲ್ಲ. ನಾನು ಯಾವುದೇ ರೀತಿಯಾದಂಥ ನೈವೇದ್ಯ, ಪೂಜೆಗೆ ಸಾಮಾನು, ದೇವರಿಗೆ ಹೂವು ಹಾಕಿ ನಾನು ಏನು ಹೇಳ್ತಾ ಇಲ್ಲ. ಇಲ್ಲಿ ತುಂಬಾ ಈಸಿಯಾಗಿರುವಂಥದ್ದು, ನಿಮ್ಮ ದೇಹವನ್ನ ದಂಡಿಸುವಂಥದ್ದು, ನೀವು ಹೋಗುವಂಥದ್ದು, ನೀವು ಹುಡುಕಿ ಮಾಡುವಂತ ಪರಿಹಾರ ಇದಾಗಿದೆ. ಯಾವ ಕಾರ್ಯದ ನಿಮಿತ್ತವಾಗಿ ಈ ಪ್ರಯೋಗವನ್ನ ನೀವು ಮಾಡ್ತಾ ಇದ್ದೀರೋ ಆ ಕಾರ್ಯ ಆಗತ್ತೆ. ಹೋಮ ಮಾಡಿ ಆಗದಿರೋದು ಕೂಡ ಆಗತ್ತಾ ಅಂದ್ರೆ ಖಂಡಿತ ಆಗತ್ತೆ. ನಂಬಿಕೆ ಮುಖ್ಯ. ನಂಬಿಕೆಯಿಂದ ಈ ಪ್ರಯೋಗ ಮಾಡಿ ನೋಡಿ, ಖಂಡಿತ ನಿಮ್ಮ ಕಾರ್ಯ ಆಗತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ.